ರಾಷ್ಟ್ರ ಮಾಡಬೇಕು ಅನ್ನೋದು ಕೆಲವು ಕಿಡಿಗೇಡಿಗಳು ಅವಾಗ ಹೇಳಿಕೆ ಬರ್ತಾನೆ ಇರುತ್ತಣ್ಣ. ಎಲ್ಲ ಒಂದು ವಿದೇಶದಲ್ಲಿ ಕೂತ್ಕೊಂಡಾಗಿರಲಿ, ಒಂದು ಲೆಟ್ರಲ್ಲಾಗಿರಲಿ ಬರ್ತಾನೆ ಇರುತ್ತೆ. ನನಗೆ ನನ್ನಂತೆ ಎಷ್ಟೋ ಜನ ಯುವಕರಿಗೆ ಅನಿಸೋವಂಥದ್ದು ಏನು ಅಂದರೆ, ಎಲ್ಲೋ ಈ ಥರ ಈ ಘಟನೆಗಳಿಗೆ RSS ಬ್ಯಾನ್ ಆಗಿರಲಿ, ಈ ಥರ ವಿಚಾರ ಎತ್ಕೊಂಡು ಕಾಂಗ್ರೆಸ್ಸಿಗರು ಮಹಾನ್ ನಾಯಕರು ಅನ್ಸ್ಕೊಂಡವರು ಎಲ್ಲ ವೈಯಕ್ತಿಕವಾಗಿ ಬೆಂಬಲ ಕೊಡ್ತಿದ್ದಾರೆ ಅಂತ ನನಗೆ ನೇರವಾಗಿ ಅನಿಸ್ತಿದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಅನುಮಾನವೇ ಇಲ್ಲ. ನೀವು ಕೇಳಿದ ಪ್ರಶ್ನೆಗೆ ನಾನು ಸಹಮತಿ ವ್ಯಕ್ತಪಡಿಸ್ತೀನಿ. ನನಗೆ ಕಾಂಗ್ರೆಸ್ ಬಗ್ಗೆ ಯಾವತ್ತಿಗೂ ಅನುಮಾನ ಇದೆ. ನಾನು ಬಾಬಾ ಸಾಹೇಬ್ರನ್ನ ಸ್ವಲ್ಪ ವಿಶೇಷವಾಗಿ ಓದ್ಕೊಂಡಿದ್ದೀನಿ. ಬಾಬಾ ಸಾಹೇಬ್ರನ್ನ ಓದುವಾಗೆಲ್ಲ ಬಾಬಾ ಸಾಹೇಬ್ರ ಸಂವಿಧಾನ ರಚನೆ ಮಾಡಿ ಕೊಟ್ಟರಲ್ಲ, ರಚನೆ ಮಾಡಿ ಕೊಟ್ಟ ನಂತರ ಸಂವಿಧಾನ ಕೊಟ್ಟ ನಂತರ ಕೊನೆಯದೊಂದು ಭಾಷಣ ಇದೆ ಅವರದ್ದು. ಆ ಭಾಷಣದಲ್ಲಿ ಅವ್ರು ಹೇಳ್ತಾರೆ, ಯಾವುದೇ ಪುಸ್ತಕ ಸ್ವತಃ ತಾನೇ ಒಳ್ಳೇದಾಗಿರಲ್ಲ, ತಾನೇ ಕೆಟ್ಟದ್ದು ಆಗಿರಲ್ಲ. ಅದನ್ನು ಆಚರಣೆ ಮಾಡುವವನು ಯಾರು ಅನ್ನೋದ್ರ ಮೇಲೆ ಆ ಪುಸ್ತಕ ಹೇಗಿರುತ್ತೆ ಅಂತ ನಿಶ್ಚಯವಾಗುತ್ತೆ. ಇವತ್ತು ಒಳ್ಳೆ ಪುಸ್ತಕ ಕೊಟ್ಟಿರೋದು ಕೆಟ್ಟವ್ರ ಕೈಗೆ ಹೋದ್ರೆ ನಾಳೆ ಕೆಟ್ಟದ್ದು ಅನ್ನಿಸ್ಕೊಳ್ಬಹುದು. ಇದನ್ನೇ ಒಳ್ಳೆಯವ್ರ ಕೈಯಲ್ಲಿ ಕೊಟ್ಟರೆ ಈ ಪುಸ್ತಕ ಒಳ್ಳೇದು ಅಂತ ಅನ್ನಿಸ್ಕೊಳ್ಬಹುದು. ಇದು ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ ಒಂದು ಮಾತನ್ನು ಏನು ಹೇಳ್ತಾರೆ ಗೊತ್ತಾ? ನನಗೆ ಭಯ ಇದೆ, ಮುಂದಿನ ದಿನಗಳಲ್ಲಿ ಸ್ವಹಿತಾಸಕ್ತಿಯನ್ನೇ ಮುಂದಿರಿಸಿಕೊಂಡು ಬಂದಂಥ ಪಕ್ಷಗಳು ಈ ನಾಡನ್ನು ಹಾಳು ಮಾಡಿಬಿಡ್ತವೆ ಅನ್ನುವಂಥ ಭಯ ಇದೆ ಅಂತ. ನನಗೆ ಕಾಂಗ್ರೆಸ್ ನೋಡುವಾಗ ಬಾಬಾ ಸಾಹೇಬರಿಗೆ ದೂರದೃಷ್ಟಿ ಕಾಂಗ್ರೆಸ್ಸಿನ ಮೇಲೆ ಇತ್ತು ಅಂತ ಅನಿಸುತ್ತೆ. ಸ್ವಹಿತಾಸಕ್ತಿಯ ಕಾರಣಕ್ಕೋಸ್ಕರ, ರಾಷ್ಟ್ರದ ಹಿತಾಸಕ್ತಿ ಅಲ್ಲ, ಇತರರಿಗೆ ಒಳ್ಳಿತು ಮಾಡಲಿ ಅಂತಲ್ಲ, ನನಗೆ ಅಧಿಕಾರಕ್ಕೆ ಬರಲಿಕ್ಕೆ ಏನ್ ಬೇಕಿದ್ರೂ ಮಾಡಬಹುದು. ನಾನು ಅಧಿಕಾರಕ್ಕೆ ಬರಬೇಕು ಅಂತ ಬಾಂಗ್ಲಾದೇಶಿಯರನ್ನ ಕರ್ಕೊಂಡು ಬಂದು ಆಧಾರ್ ಕಾರ್ಡ್ ಕೊಡಿಸಿದ್ದೀನಿ, ರೇಷನ್ ಕಾರ್ಡ್ ಕೊಡಿಸಿದ್ದೀನಿ. ನೀವು ಯಾವ್ಯಾವ ಬಾಂಗ್ಲಾದೇಶಿಯರಿಗೆ ರೇಷನ್ ಕಾರ್ಡ್ ಇದೆಯೋ ಅವ್ರ ಹತ್ರ ಮೈಕ್ ಇಟ್ಟು ರೇಷನ್ ಕಾರ್ಡ್ ಯಾರಿಂದ ಸಿಕ್ತು ಅಂತ ಕೇಳಿ. 99.99% ಒಂದೇ ಪಾರ್ಟಿ, ನಾನು ಹಿಂಜರಿಯೋದಿಲ್ಲ ಹೇಳಲಿಕ್ಕೆ, ಕಾಂಗ್ರೆಸ್ ಪಾರ್ಟಿ ಹೆಸರು ಹೇಳಿರ್ತಾರೆ. ಮುಸಲ್ಮಾನರು ರಸ್ತೆ ಮೇಲೆ ನಮಾಜ್ ಮಾಡುವಂಥ ವಿಷಯ ಬಂದಾಗ ಕಣ್ಮುಚ್ಕೊಳ್ಳುವ ಕಾಂಗ್ರೆಸ್ಸು ಹಿಂದೂಗಳ ಕೈಯಲ್ಲಿ ದಂಡ ನೋಡಿದ ತಕ್ಷಣ ಎತ್ಕೊಳ್ಳೋದು ಯಾಕೆ, ಬಾಯ್ ಬಡ್ಕೊಳ್ಳೋದು ಯಾಕೆ, ಸೆನ್ಸೇಷನಲ್ ಕ್ರಿಯೇಟ್ ಮಾಡೋದು ಯಾಕೆ ಅಂತ. ಒಂದು, ಅವರಿಗೆ ಹಿಂದೂಗಳ ಒಗ್ಗಟ್ಟು ಸಹಿಸ್ಕೊಳ್ಳಿಕ್ಕಾಗ್ತಿಲ್ಲ. ಹಿಂದೂಗಳು ಯಾವಾಗ ಒಗ್ಗಟ್ಟಾಗಿ ಕಾಣ್ತಾರೋ ಆಗೆಲ್ಲವೂ ಅವರುಗಳಿಗೆ ಅಧಿಕಾರ ಕಳೆದುಕೊಳ್ಳುವಂಥ ಭಯ. ಹೀಗಾಗಿ ಹಿಂದೂಗಳನ್ನು ಡಿವೈಡ್ ಮಾಡ್ತಾ ಇರಬೇಕು. ಲಿಂಗಾಯತರು ಮತ್ತು ವೀರಶೈವರು ಎಷ್ಟು ವರ್ಷಗಳಿಂದ ಒಂದೇ ಆಗಿದ್ದಾರೆ, ಈಗ ಯಾಕೆ ಬೇರೆ ಆದರು? ಯಾರಿದು ಕುಮ್ಮಕ್ಕು ಕೊಟ್ಟರು? ಆಯ್ತಪ್ಪ, ಇದಕ್ಕೆ ಕುಮ್ಮಕ್ಕು ಇಂಥವ್ರು ಕೊಡ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳೇ ಮುಂದೆ ನಿಂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಕ್ಕೆ ಅವ್ರಿಗೆ ಕೊಟ್ಟಂಥ ಉಡುಗೊರೆ ಏನು? ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಬಿಜಾಪುರಕ್ಕೆ ಎಂಟ್ರಿ ಇಲ್ಲ ಅನ್ಲಾಯ್ತು. ಅವ್ರಿಗೆ ಅಧಿಕೃತವಾಗಿ ಆರ್ಡರ್ ಕೊಡಲಾಗಿದೆ, ಇವತ್ತೇ ಪ್ರಾಬಬ್ಲಿ ಸಿಕ್ಕಿರಬೇಕು ಅವರಿಗೆ, ನಿಮಗೆ ಬಿಜಾಪುರಕ್ಕೆ ಎಂಟ್ರಿ ಕೊಡೋದಿಲ್ಲ. ವಾಟ್ ಡಸ್ ಇಟ್ ಮೀನ್? ಒಬ್ಬ ಸ್ವಾಮೀಜಿಗೆ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿದರೆ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿರುವಂತಹ ಒಂದು ಮಾತನ್ನು ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ವಾ ನಿಮಗೆ? ಯಾಕೆ ಅಂತಂದ್ರೆ ನಿಮಗೆ ಜಾತಿಗಳಲ್ಲಿ ಹಿಂದೂಗಳನ್ನ ಜಾತಿಗಳಲ್ಲಿ ಹೊಡಿಬೇಕು ಅಂತಿದೆ, ಮುಸಲ್ಮಾನರನ್ನ ಒಗ್ಗೂಡಿಸಬೇಕು ಅಂತಿದೆ. ನೀವು ಜಾತಿ ಗಣತಿಗೆ ಹೋದ್ರೆ ಹಿಂದೂಗಳಲ್ಲಿರುವಂತಹ ಎಲ್ಲ ಜಾತಿಗಳನ್ನ ಪಟ್ಟಿ ಮಾಡ್ತಾರೆ, ಮುಸಲ್ಮಾನರು ಮಾತ್ರ ಒಂದು ಯಾಕೆ ಆಗ್ತಾರೆ? ಅವರಲ್ಲಿ ಏನು ಜಾತಿಗಳಿಲ್ವಾ? ಅವರಲ್ಲೇನು ಹಿಂದುಳಿದವರಿಲ್ವಾ? ಅವರಲ್ಲೇನು ಅಸ್ಪೃಶ್ಯರು ಅಂತ ಕರೆಸ್ಕೊಳ್ಳುವಂಥ ಅರ್ಜಾಲ್ಗಳಿಲ್ವಾ? ಒಬ್ಬ ಸ್ವಯಂ ಸೇವಕನಿಗೆ ನಿನಗೆ ಸನಾತನ ಧರ್ಮ ಮೊದಲ ಅಥವಾ ಈ ರಾಷ್ಟ್ರ ಮೊದಲ ಆಯ್ಕೆನಾ ಅಂತ ಕೇಳಿದಾಗ ಆತನ ಆಯ್ಕೆ ಏನಾಗಿರುತ್ತೆ? ನಿನಗೆ ನಿನ್ನ ತಾಯಿ ಮೊದಲ, ಭಾರತ ಮಾತೆ ಮೊದಲ ಅಂತ ಕೇಳಿದ್ರೆ ಹೈಪೋಥೆಟಿಕಲ್ ಕ್ವೆಶ್ಚನ್, ಏನಂತ ಉತ್ತರ ಕೊಡ್ತೀಯಾ? ನಾನು ಭಾರತ ಮಾತೆಯನ್ನು ನನ್ನ ತಾಯಿ ರೂಪದಲ್ಲಿ ನಾನು ನೋಡ್ತೀನಿ. ಈಗ ನಿನ್ನ ತಾಯಿ ಮುಖ್ಯನೋ ಭಾರತ ಮಾತೆ ಮುಖ್ಯನೋ? ತಾಯಿ ಮತ್ತು ಭಾರತ ಮಾತೆ ಎರಡು ಹಂಗಾಗೋದಿಲ್ಲ. ಹಾಗಾದ್ರೆ ನಾನು ಎಲ್ಲದಕ್ಕೂ ಹಂಗೆ ಉತ್ತರ ಕೊಡಬಲ್ಲೆ. ನನ್ನ ತಾಯಿನೂ ಮುಖ್ಯ, ಭಾರತ ಮಾತೆನೂ ಮುಖ್ಯ, ಹಂಗಾಗೋದಿಲ್ಲ. ಯಾರು ನೀನ್ ಕೇಳಿದೆಯಲ್ಲ ಪ್ರಯಾರಿಟಿ ಯಾರು ಅಂತ, ಆ ಪ್ರಯಾರಿಟಿ ಆಧಾರದ ಮೇಲೆ ಹೇಳೋದಾದ್ರೆ ನನ್ನ ತಾಯಿಯನ್ನ ಮೊದಲು ಚೆನ್ನಾಗಿ ನೋಡ್ಕೊಳ್ತೀನಿ, ಆ ನಂತರ ನನ್ನ ಭಾರತ ಮಾತೆಗೆ ಗೌರವವನ್ನು ಸಮರ್ಪಿಸ್ತೀನಿ. ಹಾಗೆ ನನ್ನ ಭಗವದ್ಗೀತೆ ಯಾವ ನಿಯಮಗಳನ್ನು ಹಾಕಿದ್ಯೋ ಅದಕ್ಕೆ ತಕ್ಕಂತೆ ಚೆನ್ನಾಗಿ ನಡ್ಕೊಳ್ತೀನಿ, ನನ್ನ ಸಂವಿಧಾನಕ್ಕೂ ಅಷ್ಟೇ ಗೌರವ ಕೊಟ್ಕೊಳ್ತೀನಿ. ವಾಟ್ ಈಸ್ ರಾಂಗ್? ಕೇವಲ ಸಂವಿಧಾನ ವಿರೋಧಿ ಮಾತ್ರವಲ್ಲ, ಅಭಿವೃದ್ಧಿ ವಿರೋಧಿ ಕೂಡ RSS. ಯಾಕಂದ್ರೆ ಇದು ಇತ್ತೀಚೆಗೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ ರೀಲ್ನಿಂದ ಚರ್ಚೆಗೆ ಒಳಪಟ್ಟಿರೋದು. ಬೇರೆ ದೇಶಗಳಲ್ಲಿ, ಅದರಲ್ಲೂ ಚೀನಾ, ಜಪಾನ್ ರೀತಿಯ ದೇಶಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಟೆಕ್ನಾಲಜಿಯನ್ನ ಕೊಟ್ಟರೆ ಇಲ್ಲಿ ಪುಟ್ಟ ಮಕ್ಕಳ ಕೈಗೆ ದಂಡ ಕೊಟ್ಟು ತಲೆಗೆ ಟೋಪಿ ಹಾಕ್ತಿದೆ RSS. ಟೋಪಿ ಹಾಕೋದು ಯಾರು ಅಂತ ಗೊತ್ತಿದೆ ಎಲ್ರಿಗೂ. ಟೋಪಿ ಹಾಕ್ಕೊಂಡು ಬೆಳಗಿನ ಜಾವ 4:30-5 ಗಂಟೆಗೆ ಮಕ್ಕಳನ್ನು ಓದಲಿಕ್ಕೆ ಅಂತ ಕರ್ಕೊಂಡೋಗಿ ಮದರಸಾಗಳಲ್ಲಿ ಅಧ್ಯಯನ ಮಾಡಿಸ್ತಾ, ಮದರಸಾದಲ್ಲಿ ಯಾರ್ಯಾರು ಓದ್ತಾರೋ ಅವರ ಕೈಗೆ ಒಂದು ಕೈಯಲ್ಲಿ ಕುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಕೊಡಬೇಕು ಅಂತ ಮೊದಲ ಬಾರಿಗೆ ಹೇಳಿದ್ದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅದನ್ನು ವಿರೋಧಿಸಿದ ಯಾರು ಮಾಡ್ತಾರೆ ಈ ಕೆಲಸವನ್ನ? ಯಾರು ಈ ದೇಶದಲ್ಲಿ ಹುಚ್ಚಾಪಟ್ಟೆ ಸಂಘದ ಶಾಖೆಯಿಂದ ಆಚೆ ಬಂದವರು, ಅವರು ಕೊಲೆಗಡುಕರಾದರು, ಅವರು ರೇಪಿಸ್ಟ್ಗಳಾದರು, ಅವರು ಹಾಳಾಗೋದ್ರು, ಈ ಥರದ್ದು ಇಲ್ಲವೇ ಇಲ್ಲ. ಆದರೆ ಈ ನಾಡಿನಲ್ಲಿ ತುಂಬ ಜನ ಯಾರ್ಯಾರು ಅನವಶ್ಯಕ ಕೆಲಸ ಮಾಡ್ತಿದ್ದಾರೋ ಅವ್ರು ಯಾವ ಕಮ್ಯುನಿಟಿಗೆ ಸೇರಿದವರು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರನ್ನ ಕಾಂಗ್ರೆಸ್ ಬೆಂಬಲಿಸ್ಕೊಂಡು ನಿಂತಿದೆಯೋ ಅದೇ ಕಮ್ಯುನಿಟಿಯವರು. ಡು ಯು ಮೀನ್ ಟು ಸೇ ಮದ್ರಸಾ ಕಳಿಸೋದು ತಪ್ಪು ಅಂತ? 100 ವರ್ಷ ರಾಷ್ಟ್ರದ ಸಮಗ್ರತೆ, ಏಕತೆ ಮತ್ತು ಶಿಸ್ತು ಕಾಪಾಡಲ್ಲಿ RSS ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಇವಾಗ ಪ್ರಿಯಾಂಕ ಖರ್ಗೆ ಅವರಿಗೆ RSSನ ಬ್ಯಾನ್ ಮಾಡಬೇಕು ಅಂತ ಪರಿಕಲ್ಪನೆ ಬಂದಿದ್ದು ಯಾವುದಾದ್ರು ಒಂದು ಧರ್ಮನ ಮೆಚ್ಚಿಸಲಿಕ್ಕೆ
ಅಥವಾ ಏನಕ್ಕೆ ಈ ಪರಿಕಲ್ಪನೆ ಅವ್ರ ತಲೆಗೆ ಬಂತು ಅಂತ? ನಾನು ಆಗಲೇ ಹೇಳದಂತೆ ಅವ್ರಿಗೆ ಅಧಿಕಾರ ಬೇಕು ಅಷ್ಟೇ. ಐದರ್ ಸಿ ಎಂ ಕುರ್ಚಿ ಪಡ್ಕೋಬೇಕು ಅಥವಾ ಯಾರೋ BJP ವಕ್ತಾರ ಹೇಳಿದಂತೆ ಅವರ IT ಮಿನಿಸ್ಟರ್ನಾದರೂ ಉಳಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಒಂದು ಅಘೋಷಿತವಾದ ನಿಯಮವಿದೆ. ಯಾರು ಹಿಂದೂ ಧರ್ಮವನ್ನು ಬೈತಾರೋ, ಯಾರು RSS ಅನ್ನು ಬೈತಾರೋ ಅಂಥವ್ರು ಬಹಳ ಬೇಗ ರೈಸ್ ಆಗಿಬಿಡ್ತಾರೆ. ಈಗ ಇಲ್ಲೂ ಕರ್ನಾಟಕದಲ್ಲಿ ಯಾರಾದರೂ ತುಂಬ ಹಿಂದುತ್ವವಾದಿಗಳು ಅಂತ ಅನಿಸಿದ್ರೆ ಅವ್ರನ್ನ ಬೈದ ತಕ್ಷಣ ಆ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಗೌರವ ಸಿಗಲಿಕ್ಕೆ ಶುರುವಾಗುತ್ತೆ ಕಾಂಗ್ರೆಸ್ನಲ್ಲಿ. ಇವ್ರನ್ನ ಬೈದ ಅಂತ ಅದೊಂದು ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ, ಒಂದು ದಂಧೆ ಅವರಿಗೆ. ಈಗ ಶಾಖೆಗಳು ನಡೆಯೋದು ಬೆಳಗ್ಗೆ 6ರಿಂದ 7:30, 5ರಿಂದ 5:30 ಸಂಜೆ 7:00ವರೆಗೂ ನಡುತ್ತೆ. ಇದರಿಂದ ಯಾವ ಸಾರ್ವಜನಿಕರಿಗೂ ತೊಂದರೆ ಆಗೋದಿಲ್ಲ. ಅಲ್ಲಿನ ಮೈದಾನಗಳು ಆವಾಗ ಒಂದು ವಿಶಾಲವಾಗಿರುತ್ತೆ ಮತ್ತು ಯಾವ ತೊಂದರೆನೂ ಇರೋದಿಲ್ಲ, ಶಾಖೆ ಮಾಡ್ತಾರೆ. ಇದರಿಂದ ಸರ್ಕಾರಕ್ಕೆ ಏನು ತೊಂದರೆ ಅಂತ ನಾನು ಕೇಳೋದು ಸರ್. ಇದನ್ನು ಈ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳೋಣ. ಇದನ್ನು ಯಾರಿಗೂ ತೊಂದರೆ ಕೊಡದಂತೆ ತಂಪಾಡಿಗೆ ತಾವು ಶಾಖೆ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಯಿತು? ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಇರೋದು ಒಂದೇ ಒಂದು ಏನು ಅಂತಂದರೆ ಹಿಂದೂಗಳು ಸಂಘಟಿತರಾಗ್ಬಿಡ್ತಾರೆ ಅಂತ, ಹಿಂದೂಗಳು ಒಟ್ಟಾಗ್ಬಿಡ್ತಾರೆ, ಜಾತಿ ಮತ ಪಂಥಗಳನ್ನು ಮೀರ್ತಾರೆ. ಅವ್ರಿಗಿರೋದು ಒಂದೇ ಒಂದು, RSSನ ಶಾಖೆಗಳಿಗೆ ಬರೀ ಬ್ರಾಹ್ಮಣರು ಮಾತ್ರ ಬಂದಿದ್ದರೆ ಟೆನ್ಷನ್ ಆಗಿರ್ತಿರ್ಲಿಲ್ಲ ಅವ್ರಿಗೆ. ಬರೀ ಗೌಡ್ರು ಮಾತ್ರ ಹೋಗಿದ್ದರೆ, ಗೌಡ್ರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ. ಲಿಂಗಾಯತರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ. ದಲಿತರ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ. ಅಲ್ಲಿ ಎಲ್ಲ ಜಾತಿಗಳು ಒಟ್ಟಾಗಿ ಒಂದು ಧ್ವಜಕ್ಕೆ ಪ್ರಣಾಮ ಸಲ್ಲಿಸ್ತಾರಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ. ಬಟೆಂಗೆ ತೋ ಕಟೆಂಗೆ ಅಂತ ತತ್ವವನ್ನ ಸಾರಿಸುವಂತಹ BJP ಇದೀಗ ಕೇಂದ್ರದ ಮಟ್ಟದಲ್ಲಿ ಜಾತಿ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದೆ. ಅದೇ ಸಮೀಕ್ಷೆಯನ್ನ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಹೊರಟ್ರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗ್ತಾ ಇದೆ. ಈ ಜಾತಿಯ ಹೆಸರಲ್ಲಿ ಗಣನೆ ಆಗೋದು, ಜಾತಿಯ ಹೆಸರಲ್ಲಿ ರಿಸರ್ವೇಷನ್ ಪ್ರಾತಿನಿಧ್ಯ ಸಿಗೋದು, ಅದು ಒಳಿತ ಕೆಡಕ ಅಂತ ಹೇಳಿ. ಜಾತಿಯ ಹೆಸರಿನಲ್ಲಿ ಪ್ರಾತಿನಿಧ್ಯ ಸಿಗಬೇಕಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸಿಗಬೇಕು. ಯಾರಿಗೋಸ್ಕರ? ಯಾರನ್ನ ಮುಖ್ಯವಾಹಿನಿಗೆ ಸೇರದಂತೆ ಸುದೀರ್ಘ ಕಾಲ ತಡ್ಕೊಂಡು ಬಂದಿದ್ರೋ ಉಳಿದವರೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೋಸ್ಕರ ಬೇಕು. ಹೀಗಾಗಿ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಒಂದು ಮೀಸಲಾತಿ ಬೇಕು ಅಂತ ಬಾಬಾ ಸಾಹೇಬರು ಫೈಟ್ ಮಾಡಿದ್ರು, ಅದನ್ನ ಪಡ್ಕೊಂಡ್ರು, ಸಂವಿಧಾನದಲ್ಲಿ ಸೇರಿಸಿದ್ರು. ಅದನ್ನ 10 ವರ್ಷಗಳಿಂದ ಪ್ರತಿ ವರ್ಷ ಅದನ್ನು ವಿಸ್ತಾರ ಮಾಡ್ತಾ ಹೋಗ್ತಿದ್ದೀವಿ. ಯಾಕೆ ಅಂತಂದ್ರೆ ಸುದೀರ್ಘ ಕಾಲ ಅವ್ರಿಗೆ ಸಿಗಬೇಕಾಗಿರುವಂಥ ಸವಲತ್ತುಗಳಿಂದ ವಂಚಿತಗೊಳಿಸಿದ ನಂತರ ಅವ್ರನ್ನ ಒಂದು ಪ್ಲಾಟ್ಫಾರ್ಮಿಗೆ ಜೊತೆಯಲ್ಲಿ ಕರ್ಕೊಂಡು ಬರೋದು ಸಮಾಜದ ಇತರೆಲ್ಲರ ಅಗತ್ಯ, ಅದು ಇತರೆಲ್ಲರ ಜವಾಬ್ದಾರಿ, ಇತರೆಲ್ಲರ ಹೊಣೆಗಾರಿಕೆ. ಅದನ್ನು ನಾವು ಮಾಡಬೇಕು. ಹೀಗಾಗಿ ಅದು ಅಗತ್ಯ ಇದೆ. ಜಾತಿ ಗಣತಿ ಆ ದೃಷ್ಟಿಯಿಂದ ನಾನು ಖಂಡಿತವಾಗಿ ಒಪ್ತೀನಿ. ಮೋದಿ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಾವು ಗಣತಿ ಮಾಡ್ತೀವಿ ಅಂತಂದ್ರೆ ಅದು ಸ್ವಾಗತಾರ್ಹ. ಅದೇ ಗಣತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ವಿರೋಧ. ಇದ್ಯಾವ ಲೆಕ್ಕ ಅಂತ? ಅಲ್ಲ, ನಾನು ಸಿದ್ದರಾಮಯ್ಯನವರ ಇಂಟೆನ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಹೇಳಿದ್ನಲ್ಲ, ಜಾತಿ ಗಣತಿ ಆಗಬೇಕು. ನಾನು ಒಪ್ಪಿಕೊಂಡೆ ಅದನ್ನು. ಜಾತಿ ಗಣತಿ ಯಾವ ಕಾರಣಕ್ಕೆ ಆಗಬೇಕು? ಸಮಾಜಕ್ಕೆ ನಾವು ಕೊಡ್ತಾ ಇರೋದು, ಉದಾಹರಣೆಗೆ 5,000 ಕೋಟಿ ರೂಪಾಯಿ ಯಾವುದೋ ಒಂದು ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಆ ಸಮುದಾಯದ ಜನ ಜಾಸ್ತಿ ಇದ್ದಾರೆ, ಅಷ್ಟು ಸಾಕಾಗೋದಿಲ್ಲ ಅಂದಾಗ ಅದನ್ನು 10,000 ಕೋಟಿಗೆ ಏರಿಸಬೇಕು. ಆದರೆ ನಂಬರ್ ಎಲ್ಲಿದೆ ನಮ್ಮ ಹತ್ರ? ಆ ನಂಬರ್ ನಮ್ಗೆ ಗೊತ್ತಾಗಬೇಕಾಗಿರುವಂತ ಅಗತ್ಯ ಇದೆ. ಆ ಸಮುದಾಯಕ್ಕೆ ಜಾಸ್ತಿ ಬೇಕು ಅಂತಂದ್ರೆ. ಆದರೆ ಇದನ್ನ ನೀವು ಪೊಲಿಟಿಕಲ್ ಇಂಟೆನ್ಷನ್ ಇಂದ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ಇಷ್ಟು ಧಾವಂತದಲ್ಲಿ, ಇಷ್ಟು ಅರ್ಜೆಂಟಲ್ಲಿ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ನನಗನ್ಸುತ್ತೆ ನವೆಂಬರ್ ಕ್ರಾಂತಿಗಿಂತ ಮುಂಚೆ ಈ ನಂಬರ್ನ ಕೇಂದ್ರದ ಮುಂದೆ ಇಟ್ಟು ನೋಡಿ, ಇದನ್ನು ಮೀರಿದ್ರೆ ಇಷ್ಟು ಜಾತಿಗಳು ನನ್ನ ವಿರುದ್ಧ, ನಿಮ್ಮ ವಿರುದ್ಧ ಆಗುತ್ತೆ, ಹುಷಾರು ಅಂತ ತೋರಿಸ್ಲಿಕ್ಕೆ ಅರ್ಜೆನ್ಸಿ. ಇವತ್ತು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿ ಅವರು ಬರೆದಿದ್ದಾರೆ, ಈ ಜಾತಿ ಗಣತಿ ಇಂದ ಸರ್ಕಾರಕ್ಕೆ ಯಾವ ಲಾಭವೂ ಇಲ್ಲ, ನಮಗೂ ಯಾವ ಲಾಭ ಇಲ್ಲ, ಹೀಗಾಗಿ ನಾವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈ ನಾಡಿನ ಐಕಾನ್ಗಳು ಅಂತ ಕರೆಯಲ್ಪಡುವಂತ 2 ವ್ಯಕ್ತಿಗಳು ಅವರು ನಾವು ಭಾಗವಹಿಸೋದಿಲ್ಲ ಅಂತಂದ್ರೆ ಏನ್ ಅರ್ಥ ಅದಕ್ಕೆ? ಅವ್ರನ್ನ ಯಾಕೆ ಹೇಳ್ತಿದ್ದಾರೆ? ದೇ ಆರ್ ನಾಟ್ ಕನ್ವಿನ್ಸ್ಡ್. ನೀವು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಿಂಗಂದ ತಕ್ಷಣ ಏನ್ ಹೇಳ್ತಾರೆ ಗೊತ್ತಾ? ಅವ್ರು ಬ್ರಾಹ್ಮಣರು, ಅವ್ರು ಕನ್ವಿನ್ಸ್ ಆಗಬೇಕಾಗಿಲ್ಲ. ಈಸ್ ದಿಸ್ ದ ವೇ ಯು ಟ್ರೀಟ್ ಪೀಪಲ್? ತಾಲಿಬಾನಿ ಕೌಂಟರ್ ಪಾರ್ಟ್ ಜೊತೆಯಲ್ಲಿ ಜೈಶಂಕರ್ ಅವರು ಹಸ್ತಲಾಘವ ಮಾಡೋ ಮೂಲಕ ತಾಲಿಬಾನಿ ಸಂಸ್ಕೃತಿಯನ್ನ ಭಾರತ ಸರ್ಕಾರ ಒಪ್ಪಿಕೊಂಡು ಬಿಡ್ತು. ಈ ರೀತಿಯಾದ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಗಳಲ್ಲಿ. ತಾಲಿಬಾನ್ ಜೊತೆಗೆ ಭಾರತ ಸಂಪರ್ಕ ಏರ್ಪಡಿಸಿಕೊಂಡಿದ್ರಿಂದ ಆಗಿದ್ದ ಲಾಭ ಏನು? ಈ ದೇಶದ ಪ್ರಧಾನಿಯ ಒಟ್ಟಾರೆ ನಡೆಗಳನ್ನು ಆಫ್ಟರ್ ಆಪರೇಷನ್ ಸಿಂಧೂರ್ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಮೊದಲಿಗೆ ಆಪರೇಷನ್ ಸಿಂಧೂರ್ ಮುಗಿದ ತಕ್ಷಣ ನರೇಂದ್ರ ಮೋದಿ ಅವರು ಹೋಗಿದ್ದೆಲ್ಲಿಗೆ? ಸಿಪ್ರಸ್ ಅನ್ನೋ ದೇಶಕ್ಕೆ ಹೋದ್ರು. ಎಷ್ಟು ಚಿಕ್ಕ ದೇಶ ಅಂತಂದ್ರೆ, ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿಬಿಟ್ಟ 15-20 ಸಾವಿರ ಜನ ಇರೋ ದೇಶಕ್ಕೂ ನರೇಂದ್ರ ಮೋದಿ ಹೋಗ್ತಿದ್ದಾರೆ ಅಂತ. ಅವನಿಗೆ ಗೊತ್ತೇ ಇರಲಿಲ್ಲ ಸಿಪ್ರಸ್ನ ಮಹತ್ವ ಏನು ಅಂತ. ಸಿಪ್ರಸ್ ಟರ್ಕಿ ಪಕ್ಕದಲ್ಲಿರುವಂಥದ್ದು. ಟರ್ಕಿಗೂ ಮತ್ತು ಸಿಪ್ರಸ್ಗೂ ಒಂದು ಬಫರ್ ಲ್ಯಾಂಡ್ ಮಧ್ಯದಲ್ಲಿದೆ. ಟರ್ಕಿ ಅದನ್ನು ತನ್ನದ್ದು ಅಂತ ಹೇಳುತ್ತೆ. ಈ ದೇಶದ ಪ್ರಧಾನಿ ಅಲ್ಲಿ ಹೋಗಿ ನಿಂತುಕೊಂಡು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ಬಂದಿದ್ದು ಯಾರಿಗೆ ಎಚ್ಚರಿಕೆ? ಟರ್ಕಿಗೆ ಎಚ್ಚರಿಕೆ. ಯಾಕೆ ಎಚ್ಚರಿಕೆ? ನನ್ನ ವಿರುದ್ಧ ಪಾಕಿಸ್ತಾನಕ್ಕೆ ಡ್ರೋನ್ ಸಪ್ಲೈ ಮಾಡಿದ್ಯಲ್ಲ, ನಿನ್ನ ವಿರುದ್ಧ ಸಿಪ್ರಸ್ಗೆ ನಾನು ಏನು ಮಾಡ್ತೀನಿ ನೋಡ್ತಾ ಇರು, ಎಚ್ಚರಿಕೆಯಿಂದಿರು ಅಂತ. ನೆಕ್ಸ್ಟ್ ತಂಟೆ ಮಾಡಿದಾಗ ಪಾಕಿಸ್ತಾನ ಟರ್ಕಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಜಾಗ ಬೇಕಿತ್ತು, ಅವ್ರಿಗೆ ಯೂಸ್ ಮಾಡಿದ್ರು ಅವರು.
ಪಾಕಿಸ್ತಾನ ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡಬೇಕು? ಪಾಕಿಸ್ತಾನದ ವಿರುದ್ಧ ಅಫ್ಘಾನಿಸ್ತಾನ ಕಟ್ಟಬೇಕು, ಬೇರೆ ದಾರಿ ಇಲ್ಲ. ಇಲ್ಲದೆ ಹೋದ್ರೆ ಪಾಕಿಸ್ತಾನ ನಿರಂತರವಾಗಿ ತನ್ನ ಭಯೋತ್ಪಾದಕರ ವೇಷದಲ್ಲಿರುವ ಸೈನಿಕರನ್ನ ಒಳಗೆ ತಳ್ಳುತ್ತೆ. ಆಪರೇಷನ್ ಸಿಂಧೂರ್ನ ಬೇಸಿಕ್ ಪಹಲ್ಗಾಮ್ ಅಲ್ಲಿ ಏನ್ ನಡೀತು, ಅದರಲ್ಲಿ ಪಾಕಿಸ್ತಾನದ ಸೈನಿಕರೇ ಇದ್ರು ಅಂತ ಒಪ್ಕೊಳ್ಳಾಗ್ತಾ ಇದೆ ಇವತ್ತು. ಸೊ ಅಂದ್ರೆ ಸೈನಿಕರನ್ನ ಒಳಗೆ ತಳ್ಳಿಕ್ಕೆ ಶುರು ಮಾಡಿದೆ. ಪಾಕಿಸ್ತಾನವನ್ನು ನೀವು ಬೇರೆ ಕಡೆ ಎಂಗೇಜ್ ಮಾಡಿ ಅದನ್ನ ನಿರಂತರ ಅವಮಾನಕ್ಕೆ ಗುರಿಪಡಿಸಲಿಲ್ಲ ಅಂತಂದ್ರೆ ಅದು ನಮ್ಮ ಮೇಲೆ ತಿರುಗುತ್ತೆ. ನಮಗೊಂದು ಅನಿವಾರ್ಯತೆ ಇದೆ ತಾಲಿಬಾನ್ ಜೊತೆ ಚೆನ್ನಾಗಿರಬೇಕು ಅಂತ. ನಾವು ತಾಲಿಬಾನ್ ಜೊತೆ ಚೆನ್ನಾಗಿದ್ದೀವಿ. ಚೆನ್ನಾಗಿರೋದು ಮಾತ್ರ ಅಲ್ಲ, ಬರೀ ಇಂಟರ್ನಲ್ ಫ್ರೆಂಡ್ಶಿಪ್ ಅಲ್ಲ, ನಾವಲ್ಲಿ ಫುಲ್ ಫ್ಲೆಜ್ಡ್ ಎಂಬಸಿಯನ್ನ ಓಪನ್ ಮಾಡಿದ್ದೀವಿ, ಇತ್ತೀಚೆಗೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಅಲ್ಲಿ ತಾಲಿಬಾನ್ನ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದು ಏನು ಹೇಳ್ತಾನೆ ಗೊತ್ತಾ? ಪಾಕಿಸ್ತಾನದವರು ನಮ್ಮ ಜನರನ್ನು ಕೊಲ್ತಾರೆ, ಭಾರತದವರು ನಮ್ಗೆ ಆಂಬ್ಯುಲೆನ್ಸ್ ಕಳಿಸ್ತಾರೆ, ನಾವು ಯಾರ ಜೊತೆಗಿರಬೇಕು? ಸೊ ಟು ಬಿ ಪ್ರಿಸೈಸ್, ಮುಸಲ್ಮಾನರನ್ನ ಪ್ರೀತಿಸೋದೇ ಆದರೆ ಕಾಂಗ್ರೆಸ್ ಇವತ್ತು ಭಾರತ ಸರ್ಕಾರನ ಅಭಿನಂದಿಸಬೇಕು. ಮುಸಲ್ಮಾನರನ್ನು ಉಳಿಸ್ತಾ ಇದ್ದೀರಾ ನೀವಲ್ಲಿ ಅಂತ. ಆದರೆ ಅವ್ರಿಗೆ ಅದಲ್ಲ, ಅವರಿಗೆ ಮುಸಲ್ಮಾನರ ಮೇಲೆ ಪ್ರೀತಿ ಅಲ್ಲ, ಪಾಕಿಸ್ತಾನದ ಮೇಲೆ ಪ್ರೀತಿ ಅವರಿಗೆ. ಹಿಂಗಾಗಿ ಬಟ್ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್. ಇನ್ನೊಂದು ಮಜಾ ಇದೆ, ಇಡೀ ಆಪರೇಷನ್ ಸಿಂಧೂರ್ನಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ ಮತ್ತೊಂದು ಮೇಜರ್ ಕಂಟ್ರಿ ಇತ್ತು, ಅದು ಚೀನಾ. ಈ ದೇಶದ ಪ್ರಧಾನಿ 2 ದಿನಗಳ ಹಿಂದೆ, ಅಥವಾ ಮಂಗೋಲಿಯಾದ ಅಧ್ಯಕ್ಷರು 2 ದಿನಗಳ ಹಿಂದೆ ಭಾರತಕ್ಕೆ ಬಂದಿದ್ರು. ಭಾರತಕ್ಕೆ ಬಂದಾಗ ಏನು ಹೇಳಿದ್ದಾರೆ ಗೊತ್ತಾ ಈ ದೇಶದ ಪ್ರಧಾನಿ? ಮಂಗೋಲಿಯಾಕ್ಕೆ ರಷ್ಯಾ ಮತ್ತು ಚೀನಾದ ಬಾರ್ಡರ್ಗಳಲ್ಲಿ ಮಂಗೋಲಿಯಾದ ಏನ್ ಭಾಗ ಇದೆ ಅದನ್ನು ರಕ್ಷಿಸಿಕೊಳ್ಳಲಿಕ್ಕೆ ಭಾರತ ಎಲ್ಲ ಸಪೋರ್ಟ್ ಅನ್ನು ಮಂಗೋಲಿಯಾಕ್ಕೆ ಮಾಡುತ್ತೆ ಅಂತ. ಅಂದ್ರೆ ಚೀನಾನು ಬಿಟ್ಲಿಲ್ಲ ನಾವು. ತಾಲಿಬಾನ್ ಜೊತೆ ಫ್ರೆಂಡ್ಶಿಪ್ ಓಕೆ, ಆದರೆ ತಾಲಿಬಾನ್ನ ಸಂಸ್ಕೃತಿ ಇದೆಯಲ್ಲ, ಅದರಲ್ಲೂ ಹೆಣ್ಣು ಮಕ್ಕಳನ್ನ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ನಡೆಸ್ಕೊಳ್ತಿರುವ ರೀತಿ, ಇದನ್ನು ವಿರೋಧಿಸಲೇ ಇಲ್ಲ. ಮಾತೆ ಪೂಜಕರು, ಮಾತೆಗಳ ಬಗ್ಗೆ ಗೌರವಯುತವಾಗಿ ಮಾತನಾಡುವ ಪ್ರಧಾನಿಗಳು ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಅದರಲ್ಲೂ ದೆಹಲಿಯಲ್ಲೇ ಬಂದು ಪ್ರೆಸ್ ಮೀಟ್ ಮಾಡುವಾಗ ಮಹಿಳಾ ಪತ್ರಕರ್ತೆಯರನ್ನ ಆಚೆ ಕಳಿಸೋದನ್ನ ಕೂಡ ಖಂಡಿಸಲಿಲ್ಲ ಭಾರತ. ಪ್ರೆಸ್ ಮೀಟ್ ಮಾಡಿದ್ಯಾರು? ಅಫ್ಘಾನಿಸ್ತಾನಿಯ ಅಲ್ಲಿಂದ ಬಂದವರು ಪ್ರೆಸ್ ಮೀಟ್ ಆಗಿದ್ದೆಲ್ಲಿ? ಸಾರ್ವಜನಿಕ ಸ್ಥಳ ಅಲ್ಲ, ಅಫ್ಘಾನಿಸ್ತಾನದ ಅವರ ಎಂಬಸಿ ಒಳಗೆ ನಡೆದಂಥ ಪ್ರೆಸ್ ಮೀಟು. ಅವರ ಎಂಬಸಿ ಒಳಗೆ ಅವ್ರ ರೂಲ್ಸಿಗೆ ತಕ್ಕಂತೆ ಅವ್ರು ಮಾಡಿದ್ದಾರೆ. ಭಾರತ ಆನಂತರ ಪ್ರೆಸ್ ಮೀಟ್ನ ವೈಡ್ ಆಗಿ ಭಾರತ ಅರೇಂಜ್ ಮಾಡಿದಾಗ ಅದರಲ್ಲಿ ಎಲ್ಲ ಹೆಣ್ಮಕ್ಳು ಕೂತಿದ್ರು. ಅವ್ರದ್ದೊಂದು ನಿಯಮ ಇದೆ, ಈ ದೇಶದ ಹೆಣ್ಮಕ್ಳು ಪಾಕಿಸ್ತಾನಕ್ಕೆ ಹೋದಾಗ ಅವರು ಹಿಜಾಬ್ ಹಾಕ್ಕೊಂಡು ಬರ್ತಾರೆ, ಅಫ್ಘಾನಿಸ್ತಾನ ಹೋದಾಗ ಹಿಜಾಬ್ ಹಾಕೊಂಡು ಬರ್ತಾರೆ, ಇರಾನಿಗೆ ಹೋದಾಗ ಹಿಜಾಬ್ ಹಾಕ್ಕೊಂಡು ಈ ದೇಶದ ವಿದೇಶಾಂಗ ಸಚಿವರು ಹೋಗಿರುವಂಥ ಉದಾಹರಣೆ ನಮ್ಮ ಬಳಿ ಇದೆ. ಹಾಗ್ಯಾಕೆ ವಿರೋಧ ಮಾಡಲಿಲ್ಲ? ಆಯ್ತಪ್ಪ, ನೀವು ಅವ್ರನ್ನ ಸೇರಿಸದೇ ಇರೋದಕ್ಕೆ ವಿರೋಧ ಮಾಡ್ತೀರಾ, ಇಲ್ಲಿ ಬುರ್ಕಾ ಹಾಕೊಂಡು ಹೆಣ್ಮಕ್ಳು ತಿರುಗಾಡಬೇಕು ಅಂತ ಹೇಳ್ತಾರಲ್ಲ, ಅದನ್ನ ಯಾಕೆ ವಿರೋಧ ಮಾಡೋದಿಲ್ಲ? ಮೋದಿ ಮ್ಯಾಜಿಕ್, ಮೋದಿ ಮೇನಿಯಾ ಅವೆಲ್ಲವೂ ಕೂಡ ಕ್ಷೀಣಿಸ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅನ್ನೋ ಪ್ರಶ್ನೆಗಳ ಚರ್ಚೆಗೆ ಒಳಪಡ್ತಾ ಇದೆ. ಆದ್ರೆ ವಾಟ್ ನೆಕ್ಸ್ಟ್ ಮೋದಿ ಅನ್ನೋದು ಕೂಡ ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಏನು ಮೋದಿ ನಂತರದಲ್ಲಿ ಯಾರು ಏನು ಅನ್ನೋದು ಕೂಡ ಚರ್ಚೆಗೆ ಒಳಪಡ್ತಾ. ಒಬ್ಬ ವ್ಯಕ್ತಿ 15 ವರ್ಷಗಳ ಕಾಲ ಪ್ರಧಾನಿಯಾಗಿರ್ತಾನೆ ಅಂತಂದ್ರೆ 15 ವರ್ಷದ ನಂತರ ಜನ ಬೇರೆ ಏನೋ ಯೋಚನೆ ಮಾಡ್ತಾರೆ. ಮತ್ತು ನರೇಂದ್ರ ಮೋದಿ ಅವರು ನಾವು ನೋಡುವಾಗ ಒಂದು ಆಂಗ್ರಿ ಯಂಗ್ ಮ್ಯಾನ್ ಆಗಿ ನರೇಂದ್ರ ಮೋದಿ ಅವ್ರು ನೋಡಿದವರು. ನರೇಂದ್ರ ಮೋದಿ ಮಾತನಾಡ್ತಾ ಇರುವಾಗ ಆಂಗರ್ ಕಾಣಿಸ್ತಿತ್ತು, ಅವೆಲ್ಲ ಹಂಗೆ ನೋಡ್ತಾ ಇದ್ವಿ ನಾವು. ಬಟ್ ಈಗ ನರೇಂದ್ರ ಮೋದಿ ಜಾಗತಿಕ ಮಟ್ಟದ ನಾಯಕರಾಗಿ ಬೆಳೆದ ನಂತರ ಹಾಗೆ ಬಿಹೇವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಬೇರೆ ಬೇರೆ ದಿಕ್ಕಲ್ಲಿ 108 ಕೆಲಸಗಳನ್ನು ಮಾಡ್ತಾ ಇದ್ರು. ಜಾಗತಿಕ ವಿಚಾರ ಬಂದಾಗ ಅವರೊಂದು ಕೂಲ್ ಹೆಡೆಡ್ ಆಗಿ ಅವ್ರೇನು ಹ್ಯಾಂಡಲ್ ಮಾಡದಂತೆ ಕಾಣ್ತಾರೆ. ಆ ಕಾರಣಕ್ಕೋಸ್ಕರ ಬಹಳ ಜನ ಹಾಟ್ ಬ್ಲಡೆಡ್ ಹುಡುಗರಿಗೆ ನರೇಂದ್ರ ಮೋದಿ ನಂತರ ಮತ್ತೊಬ್ಬ ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕು ಅಂತ ಅನಿಸಿದ್ದಿರ್ಬೋದು. ಆದರೆ ಈ ದೇಶದ ಕಾಮನ್ ಮ್ಯಾನ್ ಇವತ್ತಿಗೂ ಕೂಡ ನರೇಂದ್ರ ಮೋದಿ ಅವರನ್ನ ದೇವರು ಅಂತ ಭಾವಿಸ್ತಾನೆ. ಇನ್ನೂ ಇದ್ರೆ, ಈಗ ನನ್ನನ್ನೇ ಕೇಳಿದ್ರೆ ಪ್ರಾಬಬ್ಲಿ ಕಳೆದ 1 ವರ್ಷದ ವೇಳೆಗೆ ನಾನು 15 ಆದ್ಮೇಲೆ ನರೇಂದ್ರ ಮೋದಿ ಬಿಟ್ಕೊಡ್ಬೋದು ಅನ್ನೋ ಭಾವನೆಯಲ್ಲಿದ್ದೆ. ಬಟ್ ಈಗ ಕೇಳಿದ್ರೆ ಇನ್ನು 10 ವರ್ಷ ನರೇಂದ್ರ ಮೋದಿ ಇರಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಆಪರೇಷನ್ ಸಿಂಧೂರ್ನ ಮನುಷ್ಯ ಹ್ಯಾಂಡಲ್ ಮಾಡಿದ ಸ್ಟೈಲ್ ನೋಡಿದ್ರೆ ಪಾಕಿಸ್ತಾನ ಚೂರ್ ಆಗುವವರೆಗೂ, ಚೀನಾ ತೆಪ್ಪಗೆ ಬಿದ್ದಿರೋವರೆಗೂ ನರೇಂದ್ರ ಮೋದಿ ಭಾರತವನ್ನು ಲೀಡ್ ಮಾಡಬೇಕು ಅಂತ ಅನ್ಸುತ್ತೆ. ನನಗೊಬ್ಬನಿಗೆ ಮಾತ್ರ ಅಲ್ಲ, ಯಾವ ಜೆನ್ಜಿ ಬಗ್ಗೆ ನಾವು ಮಾತನಾಡ್ತಿದ್ದೀವೋ ಆ ಜೆನ್ಜಿ ಹಿಂಗೆ ಹೇಳುತ್ತೆ. ಯಾವ ಜೆನ್ಜಿಯ ಕುರಿತಂತೆ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಕಲ್ಪನೆ ಇತ್ತೋ, ನೇಪಾಳದಲ್ಲಿ ಹೆಂಗಾಯ್ತೋ ಹಂಗೆ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು, ಅವರು ಎಲ್ಲ ಫೀಡ್ ಮಾಡಿ ಲಡಾಖ್ನಲ್ಲಿ ಶುರು ಮಾಡಿದ 2ನೇ ದಿನ ಪ್ರೊಟೆಸ್ಟ್ಗಳು ನಿಂತೋದ್ವು, ಎಲ್ಲ ಸೈಲೆಂಟ್ ಆಗೋಯ್ತು, ಏನೂ ಸುದ್ದಿ ಇಲ್ಲ. ಇಡೀ ದೇಶದಲ್ಲಿ ಜೆನ್ಜಿ ಕಾಂಗ್ರೆಸ್ಸಿನ ಪರವಾಗಿ ಪ್ರೊಟೆಸ್ಟಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸಿನ ನೇತೃತ್ವವನ್ನೇ ಒಪ್ಪಿಕೊಳ್ಳಿಕ್ಕೆ ಜೆನ್ಜಿ ತಯಾರಿಲ್ಲ. ಒಂದು ಸೆಕ್ಯುಲರ್ ರಾಷ್ಟ್ರವಾದ ಭಾರತಕ್ಕೆ ಒಬ್ಬ ಖಟ್ಟರ್ ಹಿಂದುತ್ವವಾದಿ ಯೋಗಿ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ ನನಗೆ ಗೊತ್ತು. ಬಹಳ ದೂರದ ಪ್ರಶ್ನೆ ಕೇಳ್ತಿದ್ದೀನಿ, ಬಟ್ ಸ್ಟಿಲ್ ಚರ್ಚೆಯಲ್ಲಿ ಇರೋದ್ರಿಂದ. ಬಟ್ ಒಂದೇ ಒಂದು ಏನು ಅಂತಂದ್ರೆ, ಯೋಗಿ ಆದ ನಂತರ ನೀವು ಹೇಳ್ತೀರಾ ಮೋದಿ ವಾಸ್ ಗುಡ್. ಇವತ್ತು ಯಾರ್ಯಾರು ಮೋದಿ ಸರಿ ಇಲ್ಲ ಅಂತ ಮಾತನಾಡ್ತಿದ್ದಾರೋ, ಮೋದಿ ಕಟ್ಟರಾದ್ರು ಅಂತ ಮಾತಾಡ್ತಿದ್ದಾರೋ, ಯೋಗಿ ಬಂದು ಕೂತ ತಕ್ಷಣ ಮೋದಿ ದೇವರಂತವರಾಗಿದ್ರು ಅಂತ 100% ಹೇಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಎಲ್ಲರೂ ಬೈತಾ ಇದ್ರು. ಆದರೆ ಮೋದಿ ಬಂದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಎಂಥ ದೇವರಂತವ್ರಪ್ಪ, ಈ ಮನುಷ್ಯ ಹೆಂಗಿದ್ದಾನೆ ಅಂತಾರೆ. ಇನ್ನು ಸ್ವಲ್ಪ ದಿನ ಭಾಳ ದೂರ ಇಲ್ಲ, ಯೋಗಿ ಬಂದು ಕೂತ ತಕ್ಷಣ ಹಿಂಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಆ ದಿನ ಭಾಳ ದೂರ ಇಲ್ಲ, ಬಂದೇ ಬರುತ್ತೆ. ಪ್ರತಿ ಬಾರಿ ರಾಜ್ಯದಲ್ಲಾಗಲಿ ದೇಶದ ಚುನಾವಣೆಯಲ್ಲಾಗಲಿ
ನಿಮ್ಮ ಹೆಸರು ಬರ್ತಾನೆ ಇರುತ್ತೆ ಚುನಾವಣೆಗೆ ಮಾಧ್ಯಮದಲ್ಲಿ ಚುನಾವಣೆಗೆ ಚಕ್ರವರ್ತಿ ಸುಲಿಬೆಲೆ ಅವರು ಸ್ಪರ್ಧಿಸ್ತಾರೆ ಅಂತ. ಅದು ನಿಜ ಆಗೋದು ಯಾವಾಗ ಅಣ್ಣ? ಏನಂತಂದರೆ ಚುನಾವಣೆ ಈಸ್ ಆಲ್ ಟುಗೆದರ್ ಅ ಡಿಫ್ರೆಂಟ್ ಕೆಲಸ ಕಣಮ್ಮ. ನಾನು ನಿಮ್ಮ ಜೊತೆ ಮಾತಾಡುವಷ್ಟು ಸುಲಭವಾಗಿ ಚುನಾವಣೆ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಭಾರತದ ಚುನಾವಣೆಯಲ್ಲಿ 2 ಪ್ರಮುಖವಾದ ಸಂಗತಿ ಇದೆ. ಒಂದು ಜಾತಿ, ಎರಡನೇ ದುಡ್ಡು. ಅಫ್ಕೋರ್ಸ್ ದುಡ್ಡಿಲ್ಲ, ಅದು ಗೊತ್ತಾಗುತ್ತೆ. ಚಕ್ರವರ್ತಿ ಹತ್ರ 100 ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಎಲೆಕ್ಷನ್ ಎದುರಿಸೋದು ಕಷ್ಟ. ಎರಡನೇ ಪ್ರಾಬ್ಲಮ್ ಏನಿದೆ ಗೊತ್ತಾ? ನಾನು ಹೋದ ತಕ್ಷಣ ಮೊದಲು ಕೇಳದೆ ನಿಮ್ಮ ಜಾತಿ ಯಾವುದು ಅಂತ. ಈಗ ನೀ ಹೇಳಿದ್ಯಲ್ಲಪ್ಪ ನನ್ನ ಜಾತಿ ಬ್ರಾಹ್ಮಣ ಅಂತ ಏನೋ ಹೇಳಿದೆ, ಸರಿ. ಈಗ ನನ್ನನ್ನು ಕೇಳೋದು ಏನು ಗೊತ್ತಾ, ನಿನ್ನ ಜಾತಿ ಯಾವುದು ಅಂತ ಫಸ್ಟ್ ಕೇಳ್ತಾರೆ. ಇಂಟ್ರೆಸ್ಟಿಂಗ್ಲಿ ನಾನು ಕಳೆದ 25 ವರ್ಷಗಳಿಂದ ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿದ್ದೀನಿ, ಸಮಾಜದ ನಡುವೆ ಇದ್ದೀನಿ. ನನ್ನ ಜಾತಿ ಯಾವುದು ಅಂತ ಇವತ್ತಿಗೂ ಸಮಾಜಕ್ಕೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನೀವು ಇಂಥ ಜಾತಿಯವ್ರನ್ನ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಇಲ್ಲ ಅಂತ ಹೇಳೋದಿಲ್ಲ ಅಂತಂದರೆ, ಇಲ್ಲ ಅಂತಂದರೆ ನಾನು ಆ ಜಾತಿಗೆ ಅವಮಾನ ಮಾಡಿದಂತ. ನಾನು ಯಾಕೆ ಇಲ್ಲ ಅನ್ಬೇಕು? ನೀವು ಯಾವ ಜಾತಿ ಆದರೂ ಹೇಳಿ, ನೀವು ಇಲ್ಲಿರುವಂಥ ಜನಾಂಗದವ್ರು ಯಾರಾದರೂ ಬಂದು ನೀವು ನಮ್ಮ ಜಾತಿಯವರು ಅಂತ ಕೇಳಿದ್ರೆ ಐ ಆಮ್ ವೆರಿ ಪ್ರೌಡ್, ಹೌದು ಅಂತ. ಎಲ್ಲಾದರೂ ಬಂದು